ಅರೆ ಆ ಎಲ್ಲ ಜೀವಗಳ ಆತ್ಮಗಳ ಶಾಪ ನೀವು ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಜವಾಗ್ಲೂ ಕೂಡ ನಾವು ಸನ್ಯಾಸಿಗಳು ಸದಾ ಕಾಲ ಇಲ್ಲೇ ಅಂತಲ್ಲ, ಎಲ್ಲಿ ಅನ್ಯಾಯ ಇದೆ ಈ ತರ ಆಗ್ತಾ ಇದೆ, ಅನ್ಯಾಯ ಅಧರ್ಮ ಇದೇ ಧರ್ಮ ಬೇಕಪ್ಪ ಅಂತ ನೀವು ಬಂದ್ರಿ ಅಂತಂದ್ರೆ ನಾವು ಎಲ್ಲ ಸ್ವಾಮಿಗಳು ಜೀವ ಕೊಡೋದು ರೆಡಿ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಿ ಅವನಿಗೆ ಆ ಶಿಕ್ಷಕನಿಗೆ ಅಲ್ಲಿ ಒಂದು ಒಳ್ಳೆಯ ಪಾಠ ಮಾಡುವಂತಹ ಶಿಕ್ಷಕರಿಗೆ ಈ ರೀತಿ ಮಾಡಿದ್ರೆ ಇನ್ನ ಮುಂದಿನ ಮಕ್ಕಳು ಹೆಂಗ ಮಾಡಬೇಕು? ಈ ರೀತಿ ಆದ್ರೂ ಕೂಡ ನಾವು ಇನ್ನೂ ಕೂಡ ಏನಂತಂದ್ರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅವರು ನಮ್ಮಂತ ಸ್ವಾಮಿಗಳಿಂದ ಹೋರಾಡಿ ಬರಗತ್ತೀವಿ ಅಂದ್ರೆ ನಮ್ಗೆ ತಡೀತಾರೆ, ನಮ್ಗೆ ಅರೆಸ್ಟ್ ಮಾಡ್ತಾರ, ನಮ್ಮೇಲೆ FIR ಮಾಡ್ತಾರೆ. ಆದ್ರೆ ಅಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ವಿಧಾನಸೌಧನ ಯಾವ ಒಬ್ಬರು ಹೊಯ್ಕೊಳ್ಳಿಲ್ಲ. ಹೌದಿಲ್ಲ? ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಮಾನ್ಯೊಬ್ಬ ಹೆಣ್ಮಗಳು ಲೌಡ್ಯ ಪೀಡ ಏನೇನು ಬಂದು ನೋಡಿರ್ಬೇಕು. ಪೊಲೀಸರ ಅಧಿಕಾರಿಗಳಲ್ಲಿ ಅದ, ಪೊಲೀಸರು ಕೈ ಕಟ್ಕೊಂಡು ನಿಂತಾರೆ. ಅದಕ್ಕೆ ಕಾರಣ ಸರ್ಕಾರ. ಇಂಥ ಸರ್ಕಾರ ನಾವು ಏನಾದ್ರೂ ಇಲ್ಲಿ ಕರ್ನಾಟಕ ಇನ್ನೊಂದ್ ಸ್ವಲ್ಪ ಇತ್ತಂದ್ರೆ ನಂಗೆ ಅನಿಸ್ತೈತಿ ನಾವ್ ಯಾರು ಒಳ್ಳೇದಿರುತ್ತಮ್ಮ. ನಾಲ್ಕು ಮಕ್ಕಳ ಹೆಣ್ಣು ಮುಂದೆ ಒಂದು ಮಾತು ಹೇಳ್ತೀನಿ ನಿಮ್ಗೆ, ನೀವೇನು ಎಲ್ಲರೂ ಗಂಡಸ್ತಾನ ಅಂತ ತೋರ್ಸ್ಕೊಡ್ತೀರಲ್ಲ, ನಾ ಹೆಂಡತಿ ಮೇಲೆ ದೌರ್ಜನ್ಯ ಮಾಡೋದು ಆಕೆ ಹೊಡೆಯೋದು ಗಂಡಸ್ತಾನಲ್ಲ. ಯಾರು ಸನಾತನ ಧರ್ಮಕ್ಕೆ ಧಕ್ಕೆ ಬಂದಾಗ ಯಾವ ತೊಡಿ ತಟ್ಟಿ ನಿಂದಿರ್ತಾನಲ್ಲ ಅವ ನಿಜವಾದ ಗಂಡಸ ಅಂತಕ್ಕಂಥದ್ದನ್ನ ಒಂದೊಂದು ವಿನಂತಿ. ನೀವೆಲ್ಲರೂ ತಮ್ಮ ಎಷ್ಟು ಜನ ಹೋಗಿದ್ರಿ, ಇನ್ನು ಮುಂದೆ ನೀವು 10 ಗಂಡು ಮಕ್ಕಳು ಹಿಡೀರಿ. 10 ಗಂಡು ಮಕ್ಕಳು ಹಿಡೀರಿ. ಅವ್ರ ಜನಸಂಖ್ಯೆ ಎಷ್ಟು ಆಗ್ತಿದೆ, ನಮ್ಮ ಜನಸಂಖ್ಯೆ ಎಷ್ಟು ಇಳಿತಾ ಇದೆ, ಸರ್ಕಾರನೂ ಕೇಳಂಗಿಲ್ಲ, ಯಾರು ಕೇಳಂಗಿಲ್ಲ. ನೀವೇನು ಅಂತಂದ್ರೆ ಮನಿ ಒಬ್ಬಾಗ ಒಂದು 10 ಮಕ್ಕಳು ಹಡಿದ್ರೆ ಒಬ್ಬ ದೇಶಕ್ಕ, ಒಬ್ಬ ಸಮಾಜಕ್ಕ, ಒಬ್ಬ ಸೈನಿಕನಾಗಿ, ಒಬ್ಬ ಸನ್ಯಾಸಿಯಾಗಿ, ಇನ್ನೊಬ್ಬ ಏನಂತಂದ್ರೆ ಸಮಾಜ ಇಂಥವ್ರು ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜನ ತಲವಾರು ಹಿಡ್ಕೊಂಡು ನಿಂತಿರುವಂತ ಮಕ್ಕಳು ಬೆಳೆಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತಹ ಆ ಭಗವಂತ ನಿಜವಾಗ್ಲು ಆ ಒಂದು ಕುಟುಂಬಕ್ಕೆ ನಿಜವಾಗ್ಲು ನೋವನ್ನ ಭರಿಸುವಂಥದ್ದು. ಪಾಪ ಯಾಕಂದ್ರೆ ಒಂದು ಮನೆಯ ಒಂದು ಹೆಣ್ಣು ಮಗಳಿಗೆ ಸುಮ್ಮನೆ ಏನೋ ಒಂದು ಅಪಮಾನ ಅಂದ್ರೆ ಎಷ್ಟೋ ನೋವಾಗ್ತಾರೆ. ಈ ರೀತಿಯಾಗಿ ಅವರು ಸಮಾಜದಲ್ಲಿ ಬದುಕಬೇಕಾದ ಅಂತವ್ರ ಶಾಪ ಹೋಗಿ ಸುಮ್ಮನೆ ಬಿಡೋದಿಲ್ಲ. ಅವರು ಪರವಾಗಿ ಯಾರು ಅಲ್ಲಿ ಹೋಗಿ ನಿಂತಾರೆ ಅವರು ಕೂಡ ಸರ್ವನಾಶ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇದಕ್ಕೆ ಒಂದು ಒಳ್ಳೆಯ ಶಿಕ್ಷೆ ಆಗ್ಬೇಕು. ಏನಾದ್ರೂ ಶಿಕ್ಷೆ ಆಗಲಿಲ್ಲ ಅಂದ್ರೆ ಪರಮ ಪೂಜ್ಯರು ಹೇಳಿದ ಹಾಗೆ ಇನ್ನು ಮುಂದೆ ದೊಡ್ಡ ಹೋರಾಟ ಮಾಡ. ಒಂದು ಊರಿಗೆ ಕರೆಂಟ್ ಸಪ್ಲೈ ಆಗ್ಬೇಕಾದ್ರೆ ಒಂದು ಕಂಬಕ್ಕೆ ಎಷ್ಟು ತಂತಿ ಇರ್ತವೆ? 3 ತಂತಿ, ಅಂದ್ರೆ 3 ಫೇಸ್ ಅಂತ ಕರೀತಾರೆ. ಈಗ 2 ಫೇಸ್ಗಳು ಮಾತಾಡಿದ್ದಾರೆ. ಇಲ್ಲಿಯ ಡೋಂಗಿ ಸಂವಿಧಾನ ಭಕ್ತರಿಗೆ ಆಂದೋಲನಶ್ರೀಯಿಂದ 1 ಫೇಸ್ ತಳ್ಕೊಳಕ್ ಆಗ್ತಿರ್ಲಿಲ್ಲ. ಆದ್ರೆ ಈಗ 3 ಫೇಸ್ ಒಂದ್ ಕಡೆ ಸೇರಿದಾವ ಅಂದ್ರೆ ಬಹುಶಃ ಅವ್ರು ಕಲಬುರಗಿಗೆ ಬರೋದಿಲ್ಲ ಅಂತ ನನಗೆ ಅನಿಸುತ್ತೆ. ಇವುಗಳೇ ಈಗ ಎಲ್ಲ ಮಠಾಧೀಶರ ಸಂದೇಶಗಳನ್ನ ಕೊಟ್ಟಿದ್ದಾರೆ. ನೀವೆಷ್ಟು ಜನ ಇಲ್ಲಿ ಇದೀರೋ ಇದಕ್ಕಿಂತಲೂ 4 ಪಟ್ಟು ಹೆಚ್ಚು ಜನ ಹೊರಗಡೆ ಇದೆ, ಹೌದಿಲ್ಲ? ಹೀಗಾಗಿ 3ನೇ ಫೇಸ್ ಕರೆಂಟ್ DC ಆಫೀಸ್ ಎದುರುಗಡೆ ಸಪ್ಲೈ ಆಗಬೇಕು ಅಂತ ಕೇಳಿದ್ರೆ DC ಆಫೀಸಿಗೆ ಕರೆಂಟೇ ಇಲ್ಲ, ಅಲ್ಲಿ ದಮ್ಮೇ ಇಲ್ಲ. ಈಗ ಅಲ್ಲಿ ಕರೆಂಟ್ ಕೊಟ್ಟು ಬೆಳಕು ಮಾಡಬೇಕಾಗಿದೆ. ಹೀಗಾಗಿ ಎಲ್ಲ ಸಂತರ ನೇತೃತ್ವದಲ್ಲಿ ಮತ್ತು ಎಲ್ಲ ರಾಜಕೀಯ ಧುರೀಣರ ಸಮ್ಮುಖದಲ್ಲಿ ಬೃಹತ್ ಪ್ರತಿಭಟನೆಯನ್ನ DC ಆಫೀಸ್ ವರೆಗೆ ತೆಗೆದುಕೊಂಡು ಹೋಗೋಣ. DC ಆಫೀಸ್ ಎದುರುಗಡೆ ನಮ್ಮ ಭಾಷಣ ಇರುತ್ತೆ. ಅಲ್ಲೆಲ್ಲರೂ ಕೂಡ ಅತ್ಯಾಚಾರಿಗಳಿಗೆ, ಭಯೋತ್ಪಾದಕರಿಗೆ ತಕ್ಕ ಉತ್ತರವನ್ನು ನಾವು ಕೊಡೋಣ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ನಾನು ಕೊಡ್ತಾ, ಯಾಕೆ ಅಂತ ಕೇಳಿದ್ರೆ ಶ್ರೀಧರ ಸ್ವಾಮಿಗಳು ಹೇಳಿದರು ಮಳೆ, ಗುಡುಗು, ಮಿಂಚು ಆಂದೋಲನ ಶ್ರೀಗಳ ಭಾಷಣಕ್ಕೆ ಬರುತ್ತದೆ ಅಂತ. ಗುಡುಗು, ಮಿಂಚು, ಮಳೆ ಬಂದಾಗ ಕೆಲವೊಂದು ಹರ್ಕೊಂಡು ಹೋಗ್ತವೆ. ಗಟ್ಟಿದ್ದವರು ಅಲ್ಲೇ ಇರ್ತಾರೆ,
ಇನ್ನು ಸೊಳ್ಳಿದ್ದವ್ರು ಹರ್ಕೊಂಡು ಹೋಗ್ತಾರೆ. ಅಲ್ಲಿ ತನ ಗಟ್ಟಿದ್ದವ್ರು DC ಆಫೀಸ್ ತನ ಬರ್ಲಿ, ಸೊಳ್ಳಿದ್ದವ್ರು ನೀರಾಗ ಹರ್ಕೊಂಡು ಹೋಗ್ಲಿ. ಯಾರು ಗಟ್ಟಿದ್ದವ್ರು ಬರ್ತಾರ ಅಲ್ಲಿ ನಾವು ಭಾಷಣ ಕೇಳ್ತಾ ಎಲ್ಲರೂ ಶಾಂತವಾಗಿ ಘೋಷಣೆಗಳನ್ನ ಹಾಕುತ್ತಾ ನಿಧಾನವಾಗಿ ನಮ್ಮ ಪ್ರತಿಭಟನೆ ರ್ಯಾಲಿಯನ್ನ ಪ್ರಾರಂಭ ಮಾಡೋಣ. ದಯವಿಟ್ಟು ಆ ಕಡೆ ಇದ್ದವರು ಹೊರಗಡೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ರಿ. ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ಬಂಜಾರ ಸಮಾಜದಲ್ಲಿ ನಮ್ಮ 11 ವರ್ಷದ ಬಾಲಿಕೆಗೆ ಅತ್ಯಾಚಾರ ಆಗಿದೆ. ಆ ಹೇಳಿಗೆ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಬಂಜಾರ ಕಮಿಟಿಲಿಂದ ನಾವು ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ಕೊತೀವಿ. ಆತನ ಮಗನಿಗೆ ಗಲ್ಲ ಶಿಕ್ಷೆ ಆಗ್ಲಿಕ್ಕಂದರೆ, ಆತನಿಗೆ ಫಾಸಿ ಶಿಕ್ಷೆ ಆಗ್ಲಿಕ್ಕಂದರೆ ನಮ್ಮ ಬಂಜಾರ ಸಮಾಜದ ತಾಕತ್ತು ಇಡೀ ಕರ್ನಾಟಕ ಇಲ್ಲ, ಇಡೀ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಇಲ್ಲ, ಇಡೀ ವಿಶ್ವಕ್ಕೆ ಗೊತ್ತಿದೆ ಬಂಜಾರ ಸಮಾಜದಿಂದ ಏನು ತಾಕತ್ತಿದೆ. ಆಗ ನಮ್ಮ ಬಂಜಾರ ಸಮಾಜದ ರೇಪಿಸ್ಟ್ ಆ 4 ಮಗ ಹಾಜಿ ಅದನ್ನು ಏನ್ ಮಾಡಿದೆ मनाने पे तैर रहे रेडियो बिहार आपने प्रोटेक्शन द्यायचं आणि कारण बिहारचं ही पुढं रॅली सक्सेस झालो होतं का तर पोलिसावर रेडी व्हायचं. आपण प्रोटेक्शन द्यायचं मेडिकल द्या आवाजाचं आपण सेवेला सपोर्ट करू. जय सेवालाल.
ಸಿಗಲಿಲ್ಲ.
ಕೈ ಜೋಡಿಸೋ ಕೆಲಸ ಮಾಡಬೇಡ್ರಿ. ಮುಂದೊಂದಿನ ನೀವು ಓಟ್ ಕೇಳಕ್ ಬರೋರಿಗೆ ತಲೆಯಾಗಿರಲಿ. ಯಾಕಂದ್ರ ನಮ್ಮಲ್ಲಿ ಒಬ್ಬ ಬೊಮ್ಮಾಯಿ ಅಂತಾರ, ಯಾವನಿಗೆ ಏನು ತಿಳಿಯಲ್ಲ ಅಂತ ಅವಾಗ ಹೇಳಿ. ಯಾವನಿಗೆ ಯಾಕೆ ಏನೂ ತಿಳಿಯಂಗಿಲ್ಲ ಅಂದ್ರ ಯಾಕಂದ್ರೆ ಯಾರ ಅಪ್ಪನ ಮನೆ 10 ರೂಪಾಯಿ ತಿಂದಿಲ್ಲ. ನಾ ಅವಾಗ ಹೇಳಿವಿ, ಹೋದ್ಸರಿ ಎಲೆಕ್ಷನ್ ಟೈಮಿಂಗ್ ನಮಗೂ ಕರೆದ್ರು, ಅಜ್ಜಾರ ನಿಮ್ ಸಮಾಜದ ಓಟ್ ಒಂದ್ ಸೈಡ್ ಆಗ್ಬೇಕ್ರಿ ಅಂತ. ಅದಕ್ಕೆ ನಾವು ಒಂದೇ ಮಾತು ಹೇಳಿದ್ರು, ನಮ್ಮ ಸಮಾಜದ ಓಟ್ ಹೆಂಗೆ ಪೂರ ಹೊಸ ಕೇಳೋ ಬುತ್ತಿಗೆ ಅಂತ ನಾವ್ ಹೇಳಿದ್ವಿ. ಅದಕ್ಕ ಬರೀ ರಾಜಕೀಯ ಈಗಾರ ಬುದ್ಧಿ ಬಂದದ ಅಂತ ತಿಳ್ಕೊತೀನಿ. ಮೊನ್ನೆ ಎಲೆಕ್ಷನ್ ಸೋತೀರಿ, ಈಗಾರ ಬುದ್ಧಿ ಬಂದದ ಅಂತ ತಿಳ್ಕೊತೀವಿ. ಇನ್ನ ಬುದ್ಧಿ ಬಂದಿಲ್ಲ ಅಂದ್ರೆ ಮತ್ತೆ ಬಹಳ ತರ ಆಗ್ತದ. ಮತ್ತೆ ಮುಂದೊಂದಿನ ನಾವೇ ನಿರ್ಧಾರ ತಗೊಂಡು ಬೇರೆ ಮಾಡ್ಬೇಕಾಗ್ತದೆ, ಸರಿಯಾಗಿಟ್ಬೇಕು. ಅದಕ್ಕ ಅಲ್ಲಿ ಏನ್ ನೀವು ಒಳಗಿದ್ದೀರಿ ಪ್ರತಿಭಟನೆ, ನಮ್ಮ ಪರವಾಗಿ ನೀವು ಒಳಗೆ ಪ್ರತಿಭಟನೆ ಮಾಡ್ರಂತ ನಿಮಗೆ ಕಳಿಸ್ತೀವಿ. ದಯವಿಟ್ಟು ಬಳಿ ತೊಟ್ಕೊಂಡು ಕೂಡ ಕೆಲಸ ಮಾಡಬಾರ್ರಿ ಅಂತ ಹೇಳ್ತೇವೆ. ಆ ಬೊಮ್ಮಾಯಿದ ಅರ್ಧಕ್ಕ ಬಗ್ಗೆ ಅಂತ ಆಚಾರ್ಯ ಮಾಡಿದ್ರೆ ಅದಕ್ಕ ಏ ಬೊಮ್ಮಾಯಿ ನೀವು ಬೊಂಬಾಯಿ ಮಿಠಾಯಿ ಆಗ್ಬಾರ ಅಂತ ನನ್ನ ವಿಚಾರ ಅದ. ಬರೀ ನಿಮ್ಮ ಸಮಾಜಕ್ಕಾದ್ರೆ ಎದ್ದು ಕುಂತ ಆ ಮಗ ಎಷ್ಟು ತಲೆ ಹಿಡ್ತದಾನಂದ್ರ ನನ್ನ ಸಮಾಜದ ನಿಗಮಾಭಿವೃದ್ಧಿದಾಗನು ರೊಕ್ಕ ಒಳದಾಗ ಬಾಯಿ ಮುಚ್ಕೊಂಡ ರೊಕ್ಕ ತಗೊಂಡು ಕುಂತ ಮನುಷ್ಯ ಅದಾನವ. ಅದಕ್ಕ ಅವನಿಗೆ ಎಂತ ವಿಚಿತ್ರ ಮನುಷ್ಯ ಅಂದ್ರೆ ರಾತ್ರಿ ಕಾಣಿಕೊಂಡು ಕುಂದ್ರವ ಎಲ್ಲ ನೋಡಿ. ನಾವು ಸ್ಪಷ್ಟವಾಗಿ ಹೇಳ್ತೀವಿ, ದಯವಿಟ್ಟು ಬೊಮ್ಮಾಯಿ ಅವರ ಇದಕ್ಕೆ ಬಂಜಾರ ಸಮಾಜದ ತಾಂಡಗಳ ನಿಮ್ಮಲ್ಲಿ ಬಹಳ ಅದಾವ. ಆ ತಾಂಡದ ಜನರ ಮುಂದೆ ಆಶೀರ್ವಾದ ಬೇಕಾಗ್ಯದ ಅಂದ್ರೆ ದಯವಿಟ್ಟು ತಾವು ಮಾತಾಡ್ಬೇಕಾಗ್ತದ, ಮೌನ ಮುರಿಬೇಕಾಗ್ತದ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಅದಕ್ಕೆ ಈಗ ರಾಮ್ ನಾಮ ಜಪ ಪ್ರಾರಂಭ ಮಾಡೋಣ. ಆದ್ರೆ ಇನ್ನೂ ವಿಚಿತ್ರ ಏನದ ಅಂದ್ರೆ ಮಣಿಕಂಠ ರಾಠೋಡಿಗೆ ಬೇಲ್ ಸಿಕ್ಕದ ಸಿಕ್ಕಿಲ್ಲ 5 ಕಾಟು ಹೌದು. ನಾವು ಬಂದ ಮೇಲೆ ಮನೆಗೆ ಪತ್ರ ತಗೊಂಡು ಕಾಣ್ತಾರೆ. ಯಾಕಂದ್ರೆ ಅವನಿಗೆ 5 ರೂಪಾಯಿ ಬೇಲ್ ಆಗ್ತದ. ಮತ್ ನಾವ ಬಂದು ತಗೋರಿ ಅಂತ ನಾವು ಮೊದಲೇ ನಮ್ಮಂಗೆ ಅಜ್ಜಾದಿಗೆ ಇಷ್ಟ ಅದ. ನಾವ ಬಂದ್ರೆ ಮತ್ತ ಮನೆ ಒಂದು ಮಾತಾಡಿ ಎಫ್ಐಆರ್ ಮಾಡ್ಕೊಂಡು ಮತ್ತೆ ಎಫ್ಐಆರ್ ಮಾಡ್ಕೊಂಡಿಲ್ಲ. ಅದಕ್ಕೆ ನಾವು ಬರತ್ತಾನೆ ಕಾಯ್ಬಾಡ್ರಿ. ನಮ್ಮ ಮಾಜಿ MP ನಮ್ಮ ಜೊತೆಗೆ ಅದ. ಹೌದು, ನೀ ಯಾಕೆ ನಾನು ಮಾಡಲಿ ಸುಮ್ಮನೆ ನೀ ಊಟ ಮಾಡಿದ್ರೆ ನಾವು ಉಪವಾಸ ನಿಲ್ತೀವಿ ಮುಂಜಾನೆ. ಅದಕ್ಕೆ ಈಗ ರಾಮನಾಮ ಪ್ರಾರಂಭ ಮಾಡೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್ ಜಯ ಜಯ. ಸಂವಿಧಾನದ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ ಪುಂಗಿ ಊರುವಂತ ಸಚಿವರು ಇವತ್ತು ದಲಿತರ ರಕ್ಷಣೆ ಮಾಡುವಲ್ಲಿ ವಿಫಲರಾದಂತ ಸಚಿವರು ಈ ಘಟನೆಗಳ ಕುರಿತು ಮಾತಾಡ್ತಾ ಇಲ್ಲ ಅಂದ್ರೆ ಇದರ ಹಿಂದೆ ಏನೋ ಕೈವಾಡ ಇದೆ ಅಂತ ನನಗೆ ಅನಿಸ್ತಾ ಇದೆ. ಒಂದೇ ಒಂದು ವಿಚಾರ ಏನು ಅಂತ ಕೇಳಿದ್ರೆ, ನಾನು ಮುಸಲ್ಮಾನರ ಮತಗಳಿಂದ ಗೆದ್ದು ಬಂದಿದ್ದೇನೆ, ಮುಸಲ್ಮಾನರ ಮತಗಳಿದ್ರೆ ನಾನು ವಿಧಾನಸೌಧದಲ್ಲಿರ್ತೀನಿ ಅನ್ನುವಂತ ಭ್ರಮೆಯನ್ನ ಇಟ್ಕೊಂಡು ಇವತ್ತು ಅತ್ಯಾಚಾರ ಮಾಡಿದಂತಹ, ಕಿಡ್ನಾಪ್ ಮಾಡಿದಂತಹ ಆರೋಪಿಗಳೆಲ್ಲ ಮುಸಲ್ಮಾನರಾಗಿರುವುದರಿಂದ ಅವರ ವಿರುದ್ಧ ನಾನು ಮಾತಾಡಬಾರದು ಅನ್ನುವಂತಹ ಸಂಕಲ್ಪ ತೊಟ್ಟಿದ್ದಾರೆ ಅನ್ನುವಂತ ನನಗೆ ಅನಿಸ್ತಾ ಇದೆ. ಇಲ್ಲಿಯ ಅಧಿಕಾರಿಯ ವರ್ಗವೂ ಕೂಡ ಯಥಾ ರಾಜ ತಥಾ ಅಧಿಕಾರಿ ಅನ್ನುವ ರೀತಿಯಲ್ಲಿ ಅಧಿಕಾರಿಗಳು ಕೂಡ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಇಷ್ಟೊಂದು ಘಟನೆಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದ್ರು ಕೂಡ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳದೆ ನಿರ್ಲಕ್ಷ್ಯ ಮಾಡ್ತಾ ಇರುವುದು ಕೂಡ ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಯುವಕರೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಗೆ, ಬಾಲಕಿಗೆ, ಯುವತಿಗೆ ಬಹಳ ಉನ್ನತ ಸ್ಥಾನವನ್ನ ಕೊಟ್ಟಂತಾಗಿದೆ. ಯೋಗಿ ಆದಿತ್ಯನಾಥ್ನವರು ನವರಾತ್ರಿ ಉತ್ಸವ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನ ಕರೆಸಿ ತಮ್ಮ ಆಸ್ಥಾನದಲ್ಲಿ, ತಮ್ಮ ಕಚೇರಿಯಲ್ಲಿ ಬಾಲ ಮುತ್ತೈದೆಯರು ಅಂತ ಹೇಳಿ ಅವರ ಪಾದವನ್ನ ತೊಳೆದು ಪೂಜೆ ಮಾಡಿ ನಮಸ್ಕಾರ ಮಾಡುವಂತ ಸಂಸ್ಕೃತಿ ನಮ್ಮದಿದೆ. ಆದ್ರೆ
ಮತ್ತು ಮಗಳ ಸಂಬಂಧನೇ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾವಾಗ ಅವರಿಗೆ ಕಾಮದ ಇಚ್ಛೆ ಆಗುತ್ತೋ ಅದು ಅಕ್ಕ ಇರ್ಲಿ, ತಂಗಿ ಇರ್ಲಿ, ಮಗು ಇರ್ಲಿ, ಯಾರೇ ಇದ್ರು ಅವರ ಮೇಲೆ ಅತ್ಯಾಚಾರ ಮಾಡುವಂತಹ ಕಾಮುಕರು ಇವತ್ತು ನಮಗೆ ಕಾಡ್ತಾ ಇದ್ದಾರೆ. ಯುವಕರೇ, ಇವರ ಕಾಮದ ಇಚ್ಛೆ ಎಷ್ಟು ಕ್ರೂರವಾಗಿದೆ ಅಂತ ಕೇಳಿದ್ರೆ ಮನುಷ್ಯರಷ್ಟೇ ಅಲ್ಲ, ಮೃಗಗಳಿಗೂ ಕೂಡ ಇವರು ಬಿಡುವುದಿಲ್ಲ. ಹಸುವಿನ ಮೇಲೆ ಅತ್ಯಾಚಾರ, ನಾಯಿಯ ಮೇಲೆ ಅತ್ಯಾಚಾರ. ಈ ಅತ್ಯಾಚಾರ ಮಾಡಿದ ನಂತರ ಅದೇ ಹಸುವನ್ನ ಕತ್ತರಿಸಿ ತಿನ್ನುವಂತಹ ನಾಲಾಯಕ ಪಾಕಿಸ್ತಾನದ ನಾಯಿಗಳು ಇವತ್ತು ನಮ್ಮ ರಾಷ್ಟ್ರದಲ್ಲಿದ್ದಾರೆ. ಅಂತ ಪಾಕಿಸ್ತಾನದ ಏಜೆಂಟರನ್ನ ಹುಡುಕಿ ಶಿಕ್ಷೆಗೆ ಗುರಿಪಡಿಸುವುದಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಹಿಂದೂ ಸಂಘಟನೆಗಳು ಜಾತಿ ಮತ ಪಂಚಾಲನೆ ಇಲ್ಲಿ ಸೇರ್ಕೊಂಡಿದ್ದೀವಲ್ಲ, ಇದು ಹಿಂದುತ್ವದ ತಾಕತ್ತು ಅಂತ ನಾವೆಲ್ಲರೂ ಕೂಡ ಹೇಳಬೇಕಾಗತ್ತೆ. ನಮ್ಮ ಕಲಬುರಗಿಯಲ್ಲಿ ಆಗಲೇ ಶ್ರೀಧರ್ ಸ್ವಾಮಿಗಳು ಹೇಳಿದರು, ಆಗಲೇ ಏನಲ್ಲ, ನಮ್ಮ ಕಲ್ಲು, ನಮ್ಮ ಬಿಲ್ಲು, ನಮ್ಮ ಬಾಣ ನೀಚ ಪಾಕಿಸ್ತಾನ ಬಾಂಗ್ಲಾದೇಶದ ವಿರುದ್ಧ, ಪಾಕಿಸ್ತಾನ ಏಜೆಂಟರ ವಿರುದ್ಧ, ಬಾಂಗ್ಲಾದೇಶದ ಏಜೆಂಟರ ವಿರುದ್ಧ, ದೇಶದ್ರೋಹಿ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರಲಿ ಅಂತ ಹೇಳ್ತಾ ಈಗ ಜಿಲ್ಲಾಧಿಕಾರಿಗಳು ಬರ್ತಾರೆ. ಅವರಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ. ಯಡ್ರಾಮಿಯ ಅತ್ಯಾಚಾರಕ್ಕೊಳಗಾದಂತಹ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡಬೇಕು, ಸೂಕ್ತವಾದಂತಹ ಪರಿಹಾರ ಒದಗಿಸಿಕೊಡಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ವಿಚಾರಣೆ ಮಾಡಿ ಆ ಯುವಕ, ಆ ಶಿಕ್ಷಕ, ಕಾಮುಕ ಹೊರಗಡೆ ಬರದ ಹಾಗೆ ಅವನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ನಾವು ಆಗ್ರಹಪಡಿಸಿ ನಮ್ಮ 4 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೋಡಿ, ನೀವು ಕಲ್ಲು ಹೊರದು ಯಾರಿಗೆ ಗೊತ್ತಾ? ನಮ್ ಹಿಂದೂಗಳ ಕೆಲಸನೇ ಇದೆ. ನಮ್ಮ ಮನೆನೇ ನಾವು ಸುಟ್ಕೊಳ್ಳೋದು, ನಮ್ಮ ಮನೆಗೆ ನಾವು ಬೆಂಕಿ ಹಚ್ಕೊಳ್ಳೋದು. ನಮ್ಮ ಕಾರ್ಯಕರ್ತರ ಕಲ್ಲು ನಮ್ಮ ಕಾರ್ ತಂದಿದ್ದಾರೆ, ಆ ಕಾರನ್ನ ನೀವು ಹೊಡಿತೀರಿ ಅಂದ್ರೆ ಎಲ್ಲಿಟ್ಟಿದ್ದೀರಿ ಬುದ್ಧಿ? ದಯವಿಟ್ಟು ಅಂತ ಕುಕೃತ್ಯಕ್ಕೆ ಆಸ್ಪದ ಕೊಡಬೇಡಿ. ಎಲ್ಲರೂ ಒಟ್ಟಾಗಿ ಶಾಂತವಾಗಿ ನಾವು ಇಲ್ಲಿಂದ ನಿರ್ಗಮಿಸೋಣ ಅಂತ ಹೇಳಿ ಜಯಘೋಷ ಹಾಕೋಣ. DC ಅವರು ಬರಬೇಕು. DC ಅವರು ಬರೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಅವರೇ, ಮುದ್ದೇಗೌಡ ACP ಅವರೇ, ದಯವಿಟ್ಟು ಜಿಲ್ಲಾಡಳಿತವನ್ನ ಇಲ್ಲಿ ಕರ್ಕೊಂಡು ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ. ಘೋಷಣೆ ಹಾಕಿ, ಭಾರತ್ ಮಾತಾ ಕೀ. ಇನ್ನೂ ಜೋರು ಬರಬೇಕು. ಭಾರತ್ ಜೈಲಿನಿಂದ ಅಂತ ಬಿಡುಗಡೆ ಆಗ್ಬಾರ್ದು. ಅಕಸ್ಮಾತ್ ಅವ್ರು ಏನಾದರೂ ಜೈಲಿನಿಂದ ಬಿಡುಗಡೆ ಆದರೆ ಸಮಾಜ ಅವ್ರಿಗೆ ಏನ್ ಮಾಡುತ್ತೋ ಅನ್ನುವಂಥದ್ದು ನಾವು ಊಹಿಸಿಕೊಳ್ಳಲಿಕ್ಕೆ ಅಸಾಧ್ಯದ ಮಾತಾಗಿದೆ. ಜೈಲಿನಿಂದ ಹೊರಗೆ ಬರಬಾರದು ಮತ್ತು ಆ ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಬೇಕು. ಆ ಬಾಲಕಿಗೆ ವಿದ್ಯಾರ್ಜನೆಗಾಗಿ ಸರ್ಕಾರವೇ ಅವಕಾಶ ಮಾಡಿಕೊಡಬೇಕು. ಎಲ್ಲ ವೆಚ್ಚವನ್ನ ಸರ್ಕಾರ ಭರಿಸಬೇಕು ಅಂತ ಈ ಮೂಲಕ ತಮಗೆ ವಿಜ್ಞಾಪನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆ ಮೀರಿ ತಾವು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡದೆ ಹೋದಲ್ಲಿ ಕಲಬುರಗಿ ಜಿಲ್ಲೆ ಅಶಾಂತಿಗೆ ಈಡಾಗುತ್ತೆ. ಅದಕ್ಕೆ ನೀವೇ ಹೊಣೆಗಾರರಾಗ್ತೀರಿ ಅನ್ನುವಂತಹ ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕೀ. अत्याचार हुआ है तो मिडिल क्लास जो स्पेशल ट्रेनिंग कोचिंग क्लास है वहाँ पर 6 महीने से चल रहा बोलते थे, वो मालूम हो गया है। आज गुलबर्गा में हर समाज के, सिर्फ बंजारा समाज में, हर समाज के स्वामी गुरु और हर संगठन आकर इसके विरोध आज होराट कर रहे हैं। आपको मालूम है 2020 में याकापुर में भी ऐसा इंसिडेंस हुआ था। मैं पार्लियामेंट में इशू रेज कर 15 दिन में जो अत्याचारी को लाइफ इम्प्रिजनमेंट हुआ था। आज हम लोग सब का, क्योंकि ऐसे दुर्घटना बहुत हो रही है, आगे आने वाले दिन ऐसा दुर्घटना नहीं होना, ऐसे अत्याचारों को, ऐसे पूर्वी लोगों को एक सबक सिखाने के लिए कानूनन सख्त से सख्त सजा देकर
उसको फांसी सजा देना बोल के हर लोगों को आज बहुत अच्छी तरह कम से कम 10-15 हज़ार लोग आए थे। कोई किसी को नहीं बुलाया गया, सिर्फ एक सोशल मीडिया कॉल में आए। सब लोग शांति रीति से आज स्ट्राइक किए हैं और डीसी मैडम भी आकर हमारे मनवी भी दिए है। वो भी एक औरत है, औरत को तकलीफ मालूम होता है, वो भी अपना रिप्रेजेंटेशन लेकर वो भी एक सीरियस एक्शन लेकर बोलकर प्रशासन किया।